ಜೈಲಲ್ಲಿ ಇದ್ದಾಗ ಸ್ವಲ್ಪ ಜನ ಮಾತಾಡಿದ್ರು ಕಂಬಿ ಎಣ್ಸ್ತವ್ರೆ ಅಂತ. ಇವಾಗ ನಾವ್ ಹೇಳ್ತಾ ಇದೀವಿ ಕಂಬಿ ಇಲ್ಲ, ಫಿಲಂ ಎಷ್ಟ್ ದಿನ ಓಡುತ್ತಂತ ನೀವ್ ಎಣ್ಸ್ಕೊಳ್ರಿ. ಪ್ರಪಂಚಕ್ಕೆ ಸೂರ್ಯ ಇಲ್ಲ ಅಂದ್ರೆ ಬೆಳಗಕ್ಕಾಗಲ್ಲ, ಹಂಗೆ ದರ್ಶನ್ ಸರ್ ಇಲ್ಲ ಅಂದ್ರೆ ಥಿಯೇಟರ್ ಹತ್ರ ಇದರ ಸೆಲೆಬ್ರೇಷನ್ ಈ ತರ ಬೆಳಕು ಯಾರು ನೋಡಕ್ಕಾಗಲ್ಲ. ಏನೇ ಆದ್ರೂ ನಮ್ ಬಾಸ್ ನಮ್ಮ ಹತ್ರ ಕರೆಕ್ಟ್ ಕದರ್ ತೋರ್ಸೋರೆ. ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಅಧಿಪತಿಯಾದ ದರ್ಶನ್ ಸರ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಲೆಕ್ಷನ್ ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿದೆ ಡೆವಿಲ್ ಸಿನಿಮಾ, ಬೇರೆನೆ ಲೆವೆಲ್. ಫ್ಯಾನ್ಸ್ ಡಿಸೈಡ್ ಮಾಡ್ಕೊಟ್ಟಿದ್ ನೇಮೋ ಡಿ ಬಾಸ್. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ರೇಸು. ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಹಣ ಇಡಲ್ಲ, ಬರ್ತಾ ಇದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಅಲ್ಲಿ ಇದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ನಾನು ಕೂಡ ಡಿ ಬಾಸ್ ಅಭಿಮಾನಿ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಎಸ್, ಇವತ್ತು ಡಿ ಬಾಸ್ ರವರ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನಮ್ಮ ಪ್ರಸನ್ನ ಥಿಯೇಟರ್ ಅಲ್ಲೂ ಕೂಡ ರಿಲೀಸ್ ಆಗಿದೆ. ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಕ್ರೇಜ್ ಅಲ್ಲಿ ಮೂವಿ ನೋಡ್ಕೊ ಬಂದಿದ್ದಾರೆ. ನೋಡ್ತಾ ಇರ್ಬೋದು ಜನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ. ದರ್ಶನ್ ಏನಾದ್ರು ಆಚೆ ಇದ್ದಿದ್ರೆ ನಿಜಕ್ಕೂ ಕೂಡ ತುಂಬಾನೇ ಖುಷಿ ಪಡ್ತಾ ಇದ್ರು. ಒಂದೊಂದು ಡೈಲಾಗ್ಗಳು ಕೂಡ ಸೂಪರ್ ಆಗಿದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ತುಂಬಾ ಹೊತ್ತು ಗ್ರಹಣ ಇಡಲ್ಲ ಚಿನ್ನ, ನಮ್ ಬಾಸ ಬೇಗ ಆಚೆ ಬರ್ತಾರೆ ಚಿನ್ನ. ದರ್ಶನ್ ಅವರು ಮೂವಿ ನೋಡಿ ಅಂತ ಜೈಲಿಂದನೇ ಪತ್ರ ಕೂಡ ಬರೆದು ಕಳ್ಸಿದ್ರು. ಅಂಡ್ ಇನ್ನೊಂದೇನಂತಂದ್ರೆ ನಮ್ಮ ಡಿ ಬಾಸ್ ಕಟೌಟ್ ನೋಡಿ ಹೇಗಿದೆ ಅಂತ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗ್ತಾ ಇಲ್ಲ. ಪಟಾಕಿ ಸಿಡಿಸಿ ಅಭಿಮಾನಿಗಳು ಕೂಡ ಸಂಭ್ರಮಾಚರಣೆ ಮಾಡಿದ್ದಾರೆ. ಡೆವಿಲ್ ಚಿತ್ರ ಹೇಗಿತ್ತು, ಡೆವಿಲ್ ಚಿತ್ರದ ಡೈಲಾಗ್ಗಳು ಹೇಗಿತ್ತು, ಜನ ಎಷ್ಟು ಇಷ್ಟಪಟ್ಟು ಈ ಮೂವಿನ ನೋಡಿದ್ದಾರೆ, ಇವೆಲ್ಲವನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಟ್ವಿಸ್ಟ್ ಏನೇ ಆದ್ರೂ ನಮ್ ಬಾಸ್ ನಮ್ಮ ಹತ್ರ ಕರೆಕ್ಟ್ ಕದರ್ ತೋರ್ಸೋರೆ. ಫುಲ್ ಖುಷಿ ಆಗೋಯ್ತು. ತುಂಬಾ ದಿನ ಆದ್ಮೇಲೆ ಈ ತರ ಒಂದು ನಮ್ ಬಾಸ್ ಲುಕ್ ನೋಡಿದ್ದು. ಫುಲ್ ಹ್ಯಾಪಿ. ಜೈ ಡಿ ಬಾಸ್. ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಹಣ ಇಡಲ್ಲ, ಬರ್ತಾ ಇದೀನಿ. ರುಕ್ಮಿಣಿನ ತೊಡೆ ಮೇಲೆ ಕೂರ್ಸ್ಕೊಳ್ಳೋದು ನಾನೇ, ಸಿಎಂ ಕುರ್ಚಿ ಮೇಲೆ ಕುತ್ಕೊಳ್ಳೋದು ನಾನೇ. ಡೆವಿಲ್. ದರ್ಶನ್ ಸರ್ ಫ್ಯಾನ್ಸ್ಗೆ ಸಿನಿಮಾ ಅನ್ನೋದು ಅವ್ರ ದೇವ್ರ ಇದ್ದಂಗೆ. ಕೊಡೋಂತ ಸಿನಿಮಾ ಇರ್ಬೋದು, ಮಾಡೋಂತ ಒಳ್ಳೆ ಕೆಲಸ ಎಲ್ಲ ಪ್ರಸಾದ ಇದ್ದಂಗೆ. ಪ್ರಸಾದ ಯಾವಾಗ್ಲೂ ಚೆನ್ನಾಗಿ ಇದ್ದೇ ಇರುತ್ತೆ, ಅಫ್ಕೋರ್ಸ್ ಖಂಡಿತ. ಯಾಕಂದ್ರೆ ದೇವ್ರ ಪ್ರಸಾದ ಸಿಗೋದೇ ಕಷ್ಟ. 2 ವರ್ಷ ವೆಯ್ಟ್ ಮಾಡಿದೀವಿ ಸ್ಕ್ರೀನ್ ಮೇಲೆ ನೋಡಕ್ಕೆ. ಸೊ ಇನ್ನೊಂದು, ಇವಾಗ ನಮ್ಗೆ ಯಾವುದೇ ತರ ಸಿಂಪತಿ ಬೇಡ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಅಧಿಪತಿಯಾದ ದರ್ಶನ್ ಸರ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಲೆಕ್ಷನ್ ವಿಚಾರದಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಮೇಕಿಂಗ್ ವೈಸ್ ಇರ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಕಿಲ್ಲಿಂಗ್ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್. ಅದು ಕಣ್ಣು ಕಟ್ಟದಂಗೆ ಒಂದು ಸೆಕೆಂಡ್ ಸಮೇತ ಕಣ್ಣನ್ನ ಮುಚ್ಚಿ ಬಿಡಕ್ ಆಗದೆ ಇರೋ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಅಚ್ಚುಕಟ್ಟಾಗಿ ಕೂತ್ಕೊಂಡು ನೋಡುವಂತ ಸಿನಿಮಾ. ಒಂದು ಮೆಸೇಜ್ ಇದೆ. ಆಮೇಲೆ ಇವತ್ತಿನ ರಾಜಕೀಯ ಹೆಂಗಿದೆ, ಸಾವನ್ನು ಸಮೇತ ಸಿಂಪತಿ ಬಳಸ್ಕೋತಾರೆ ಅಂತ ತೋರಿಸಿದ್ದಾರೆ. ಒಳ್ಳೆತನ ಕೆಟ್ಟತನ ಅನ್ನೋದು ಎರಡು ಇದ್ದೇ ಇರುತ್ತೆ. ಕೆಟ್ಟತನ ಅನ್ನೋದು ಯಾವತ್ತೋ ಒಂದಿನ ಸಾಯುತ್ತೆ. ಒಳ್ಳೆತನ ಅನ್ನೋದು ಗೆಲ್ಲಕ್ಕೆ ಒಂದು ಟೈಮ್ ಬರಬೇಕು, ಕೆಟ್ಟತನ ಸಾಯಕ್ಕೂ ಒಂದು ಟೈಮ್ ಬರಬೇಕು. ಒಳ್ಳೇದು ಕೆಟ್ಟದ್ರ ಮಧ್ಯೆ ನಮ್ಗೆ ಅದನ್ನೆಲ್ಲರೂ ಜನಗಳಿಗೆ ಅರ್ಥ ಆಗಕ್ಕೆ ಒಂದು ಟೈಮ್ ಬರಬೇಕು. ಯಾಕಂದ್ರೆ ಒಳ್ಳೆತನ ಇರ್ಬೋದು, ಕೆಟ್ಟತನ ಇರ್ಬೋದು, ಎರಡು ಬೂದಿ ಮುಚ್ಚಿರ ಕೆಂಡದಾಗೆ. ಅದು ಆಚೆ ಬಂದಾಗ್ಲೇನೆ ಅದಕ್ಕೆ ಒಂದು ಕ್ಲಾರಿಟಿ ಸಿಗೋದು. ಆ ಕ್ಲಾರಿಟಿಗೋಸ್ಕರ ಎಲ್ಲರೂ ಕಾಯ್ತಾ. ಈ ನಿಜ ಜೀವನಕ್ಕೆ ಸಂಬಂಧಪಟ್ಟಂಗೂ ಸಮೇತ ಕೆಲವೊಂದು ವಿಚಾರಗಳನ್ನ ತೋರಿಸಿದ್ದಾರೆ. ತುಂಬಾ ಇವತ್ತು ಗ್ರಹಣ ಹಿಡಿಯಲ್ಲ ಅಂತ ಏನ್ ಹೇಳಿದಾರೆ ಅದು ಸತ್ಯ ಕೂಡ. ಕೃಷ್ಣ ಜನಿಸಿದ ಸಮೇತ ಜೈಲಲ್ಲೇನೆ. ಸೂರ್ಯಂಗೆ, ರಾಮನ್ಗೆ, ಯಾರಿಗೂ ಒಂದು ವನವಾಸ ಅನ್ನೋದು ತಪ್ಪಿದಲ್ಲ. ಇವತ್ತು ಆ ಒಂದು ವನವಾಸ, ಒಂದು ಗ್ರಹಣ ಟೈಮ್ ಇದೆ. ಆ ಗ್ರಹಣ ಮುಗಿಸ್ಕೊಂಡು ಆಚೆ ಬಂದೇ ಬರ್ತಾರೆ. ಒಂದ್ ನೆನಪಿರ್ಲಿ, ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಸರ್ ಸೂರ್ಯ ಇದ್ದಂಗೆ. ಪ್ರಪಂಚಕ್ಕೆ ಸೂರ್ಯ ಇಲ್ಲ ಅಂದ್ರೆ ಬೆಳಗಕ್ಕಾಗಲ್ಲ, ಹಂಗೆ ದರ್ಶನ್ ಸರ್ ಇಲ್ಲ ಅಂದ್ರೆ ಥಿಯೇಟರ್ ಹತ್ರ ಇದರ ಸೆಲೆಬ್ರೇಷನ್ ಈ ತರ ಬೆಳಕು ಯಾರು ನೋಡಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿಗೆ ಸೂರ್ಯ ಅಂದ್ರೆ ಒಬ್ಬರೇ ದರ್ಶನ್ ಸರ್ ಮಾತ್ರ. ಪ್ರೀತಿಯಿಂದ ನೋಡಿದ್ರೆ ಬೆಳಕು, ಮುಟ್ಟಕ್ ಹೋದ್ರೆ ಶಾಖ. ಏನ್ ಮಾಡಕ್ಕಾಗತ್ತೆ, ಕೆಲವರು ಶಾಖದಲ್ಲೇ ನೋಡ್ಬಿಟ್ಟು ಅಭ್ಯಾಸ ಆಗಿದೆ, ಅವ್ರು ನೆಗೆಟಿವ್ ಆಗಿ ಹೇಳ್ತಾರೆ. ನಾವು ಪ್ರೀತಿಯಿಂದ ಬೆಳಕನ್ನ ಅನುಭವಿಸ್ತಾ ಇದೀವಿ, ಅದಕ್ಕೆ ಅವ್ರನ್ನ ಪಾಸಿಟಿವ್ ಆಗಿ ನೋಡ್ತೀವಿ ಅಷ್ಟೇ. ನಮಸ್ಕಾರ. ಇದು ನಂದು 4ನೇ ಶೋ ಬಂದಿದ್ದೀನಿ. ಬ್ಲಾಕ್ ಟಿಕೆಟ್ ತಗೊಂಡ್ ಬಂದಿದ್ದೀನಿ. ಫಿಲಂ ಮಾತ್ರ ಬೇರೆ ಲೆವೆಲ್. ನಮ್ ಬಾಸ್ ನ ಮುಂಚೆ ಏನ್ ನೋಡಿದ್ರು ಇವಾಗ ನೋಡ್ತಾ ಇದ್ದೀರಾ ಅದನ್ನ. ಇಷ್ಟ ದಿನ ನೋಡಿದಲ್ಲ. ಯಾರೋ ಜೈಲಲ್ಲಿ ಇದ್ದಾಗ ಸ್ವಲ್ಪ ಜನ ಮಾತಾಡಿದ್ರು ಕಂಬಿ ಎಣ್ಸ್ತವ್ರೆ ಅಂತ. ಇವಾಗ ನಾವ್ ಹೇಳ್ತಾ ಇದೀವಿ ಕಂಬಿ ಇಲ್ಲ, ಫಿಲಂ ಎಷ್ಟ್ ದಿನ ಓಡುತ್ತಂತ ನೀವ್ ಎಣ್ಸ್ಕೊಳ್ರಿ. ಮನೇಲಿ ಕುತ್ಕೊಂಡೆಲ್ಲ ಬರ್ನೆಲ್ ಹಚ್ಕೋಬೇಕು. ನಮ್ ಬಾಸ್ ಮೂವಿ ನೋಡಿ, ಒಂದ್ಸಲ ಫಿಲಂ ನೋಡ್ರಿ, ಆಕ್ಟಿಂಗ್ ನೋಡ್ರಿ. ಯಾರ್ ಮಾಡ್ತಾ ಇದ್ದಾರೆ ಆಕ್ಟಿಂಗ್? ಈಗ ರೈತರದ್ ಮಾಡ್ತಾರೆ, ಎಲ್ಲಾ ತರದ್ ಫಿಲಂ ಮಾಡ್ತಾರೆ. ನಿಮ್ಗೆ ಯಾರು ಕೊಡ್ತಾರೆ? ಮಾಡಿದ್ ಫಿಲಮೇ ಮಾಡ್ಕೊಂಡ್ ಮಾಡ್ತೀರಾ. ನಿಮ್ ಬಾಸ್ ನಮ್ ಬಾಸ್ ಅಂತ ಯಾರು ಇಲ್ಲ. ಇರೋದು ಒಬ್ರೇ ಬಾಸ್, ಡಿ ಬಾಸ್. ಜೈ ಡಿ ಬಾಸ್. ಎಲ್ಲಾ ಹೀರೋಗೂ ಫ್ಯಾನ್ ವಾರ್ ಮಾಡ್ತೀರಾ, ಮಾಡ್ರಿ. ಹೀರೋಗಲ್ಲ, ಬೇರೆ ರಾಜ್ಯದವ್ರಿಗೆ ಮಾಡಿ. ನಮ್ ಕನ್ನಡ ಭಾಷೆ ಮೊದ್ಲು ಅಂತ ಬಂದವ್ರು ನಮ್ ಡಿ ಬಾಸ್. ಕನ್ನಡ ಭಾಷೆ ಮೊದ್ಲು, ಕನ್ನಡ ಭಾಷೆಗೆ ಆದ್ಯತೆ ಕೊಡಿ ನೀವೆಲ್ಲ. ಜೈ ಡಿ ಬಾಸ್, ಜೈ ಡೆವಿಲ್. ಡಿ ಬಾಸ್ ಜೈಲಲ್ಲಿ ಇದ್ರೆ ಡಿ ಬಾಸ್ ದೊಂದು ಗತ್ತೈತೆ, ಗತ್ತು. ಪಿಕ್ಚರ್ ಅಂದ್ರೆ ತೆಗ್ದವ್ರೆ, ಮಸ್ತಾಗವ್ರೆ. ಜೈ ಡಿ ಬಾಸ್. ಆಕ್ಟಿಂಗ್ ಮಾಡಬೇಕು ಅಂದ್ರೆ ದಮ್ ಇರ್ಬೇಕು. ಅದನ್ನ ಭಾಷೆ ಅದ್ರಲ್ಲಿ ಮೀಟ್ ಐತೆ, ದಮ್ ಐತೆ, ಎಲ್ಲ ಐತೆ. ಈ ಭಾಷೆ ಪಕ್ಕ ಡೆವಿಲ್ ಆಗೋದು ಪಕ್ಕ ಮೇಡಮ್. ಚೆನ್ನಾಗಿದೆ. ಆಕ್ಚುಲಿ ಒಂದೇನ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ,
ಹೌದು, ತಪ್ಪು ಮಾಡಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ. ಒಂದು ಮನುಷ್ಯನಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಒಳ್ಳೇದಕ್ಕೆ ಬೆಲೆ ಕೊಟ್ಟು ಅವ್ರು ಪ್ರೋತ್ಸಾಹ ಕೊಟ್ರೆ ಒಳ್ಳೇದಾಗೆ ಕಾಣ್ತಾರೆ. ಕೊಡಕ್ಕೆ ಅಂತ ನಿಂತ್ರೆ ಕನ್ನಡ ಕಮ್ಮಿ, ಬಡೇ ತಟ್ಟು ಭೀಮಾನು ಟೈಮಿನೇ. ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಟ್ವಿಸ್ಟ್ ಇದೆ, ಸ್ವಲ್ಪ ಪೊಲಿಟಿಷನ್ ಇದೆ. ಒಳಗಡೆ ಇದಾರೆ ಅವ್ರು ಭಕ್ತರು. ಬರ್ದೇ ಇದ್ರು ಸಹಿತ ಫ್ಯಾನ್ ಫಾಲೋಯಿಂಗ್ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ಇವಾಗ ಹೆಂಗ್ ಬರ್ಬಾರ್ದು ಹೆಂಗಾಗಿದೆ ಅಂದ್ರೆ, ಅವಾಗ ಎಷ್ಟಿತ್ತು ಅದ್ರ 100 ಪಟ್ಟು ಫ್ಯಾನ್ ಫಾಲೋಯಿಂಗ್ ಇದೆ. ಇನ್ನೂ ಕ್ರೇಜ್ ಅಂತೂ ಕಡಿಮೆ ಆಗಲ್ಲ. ನಮ್ ಬಾಸ್ ಹೊರಗಡೆ ಇದ್ರೆ ಕ್ರೇಜ್ ಜಾಸ್ತಿ ಇರುತ್ತೆ, ಒಳಗಡೆ ಇದ್ರೆ ಕ್ರೇಜ್ ಜಾಸ್ತಿ ಇರುತ್ತೆ. ನಮ್ ದೇವರು ಒಳಗಡೆ ಇರ್ಬೋದು, ಅವ್ರ ಭಕ್ತರಾದ ನಾವು ಈ ಜಾತ್ರೆನ ಅದ್ದೂರಿಯಾಗಿ ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್, ಜೈ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಮಸ್ಟ್ ವಾಚಬಲ್ ಮೂವಿ. ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಡಬಲ್ ರೋಲ್ ಎಲ್ಲೂ ರಿವ್ಯೂ ಮಾಡಿರ್ಲಿಲ್ಲ. ಡಬಲ್ ರೋಲ್ ಡೆವಿಲ್ ಮತ್ತೆ ಧನುಷ್ ಅನ್ನೋ 2 ರೋಲ್ ಇದೆ. ಡೆವಿಲ್ ಅನ್ನೋ ರೋಲ್ ಮಾತ್ರ ಹಬ್ಬ ಮಾಡಕ್ ಬಿಟ್ಟಿದ್ದಾರೆ. ಮಿಲನ ಪ್ರಕಾಶ್ ಅವರು ಹೇಳಿದ್ರು, ಯಾವುದೇ ಡಿ ಬಾಸ್ ಫ್ಯಾನ್ಸ್ಗಾಗ್ಲಿ ಬೇರೆ ಫ್ಯಾನ್ಸ್ಗಾಗ್ಲಿ ನಾವು ಏನ್ ಹೇಳಿರ್ತೀವಿ ಹಂಗೆ ನಡ್ಕೊಂತೀವಿ ಅಂತ, ಹಂಗೆ ನಡ್ಕೊಂಡಿದ್ದಾರೆ. ನಮ್ಗೆ ಮೂವಿ ತುಂಬಾ ಇಷ್ಟ ಆಯ್ತು. ಇಟ್ಸ್ ಡಬಲ್ ಆಕ್ಷನ್ ಫಿಲಮ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ವಿ ಲೈಕ್ ಇಟ್. ಕನ್ನಡ ಇಂಡಸ್ಟ್ರಿ ಉಳಿಬೇಕಂದ್ರೆ ಡಿ ಬಾಸ್ ಅವ್ರೆ ಕಾರಣ, ಯಾರು ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬಂದಿದೆ ಡೆವಿಲ್ ಸಿನಿಮಾ, ಬೇರೆನೆ ಲೆವೆಲ್. ಫ್ಯಾನ್ಸ್ ಡಿಸೈಡ್ ಮಾಡ್ಕೊಟ್ಟಿದ್ ನೇಮೋ ಡಿ ಬಾಸ್. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವ್ರದೇ ರೇಸು. ತಲೆ ಎತ್ತಿ ನೋಡುವ ಇವಾಗ ಅಣ್ಣ ಟಾಪು. ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪ್. ಡಿ ಬಾಸ್ ಸಿನಿಮಾ ಟ್ಯಾಗಿಸ್ ಬರ್ತಿದೆ ಅಂತಂದ್ರೆ ತೆಲುಗು ತಮಿಳ್ ಫಿಲ್ಮ್ಗೆ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜಿಂಗ್ ಸ್ಟಾರ್ ಚರಿತ್ರೆ. ಜನ ಸಿನಿಮಾ ನೋಡೋಕೆ ಬರ್ತಿಲ್ಲ ಟ್ಯಾಗಿಸ್ಗೆ ಅಂತ ಇದ್ದಿದ್ದು ಜಮಾನ ಬರ್ಕೋ ಮಗ ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ 2010 ಅಲ್ಲೇ ಹೊರಗಿತ್ತು. 100 ಡೇಸ್ ಓಡಿದ ಸಾರ್ತಿ ಅಣ್ಣ ಈಚೆ ಬಂದು ಎತ್ತಲೇಬೇಕು ಮಗ ಆರ್ತಿ. ಇಂಡಸ್ಟ್ರಿಗೆ ದಾಸ ನಮ್ ಡಿ ಬಾಸ. ಜೈ ಡಿ ಬಾಸ್. ಚೆನ್ನಾಗಿತ್ತು, ಸೂಪರ್ ಆಗಿ ಒಳ್ಳೆ ಆಕ್ಷನ್ ಫಿಲಂ. ಅಭಿಮಾನಿಗಳಿಗೆ ಫುಲ್ ಖುಷಿ, ದಿಲ್ ಖುಷಿ. ಮಾತಾಡೋದೇ ಇಲ್ಲ, 100 ದಿವಸ ಪಕ್ಕನೂ ಓಡುತ್ತೆ. KGF ಅಂತೂ ಇಂಡಿಯಾ ಹಾಕೋದು ಕನ್ಫರ್ಮ್ ಇದೆ. ಮೂವಿ ನೋಡ್ಬೇಕು, ಪ್ರತಿಯೊಬ್ಬರು ಬಂದ್ಬಿಟ್ಟು ಮೂವಿ ನೋಡಿ. ಮೂವಿಯಲ್ಲಿ ಅವ್ರು ಕೊಡೋ ಡೈಲಾಗು ಮಾಸ್ ಆಗಿದೆ. ನಾನಂತೂ ಫುಲ್ ಸೈಕ್ ಆಗಿದ್ದೇನೆ. 100% ಒಳ್ಳೇದು ಕೆಟ್ಟದ್ದು 2 ತೋರ್ಸಾರೆ. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ತುಂಬಾ ಚೆನ್ನಾಗಿ ಅವ್ರ ಸ್ಟೈಲಿಶ್, ಅವ್ರ ಲುಕ್, ಅವ್ರ ಮ್ಯಾನರಿಸಮ್ ತುಂಬಾ ಚೆನ್ನಾಗಿದೆ. ತುಂಬಾ ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲರೂ ಫ್ಯಾಮಿಲಿ. ದರ್ಶನ್ ಅವ್ರ ಆಕ್ಟಿಂಗ್ ಸೂಪರ್. ದರ್ಶನ್ ಜೈಲಲ್ಲಿ ಇದ್ರು ಈ ರೇಂಜ್ ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಬಹಳ ಅಂದ್ರೆ ಬಹಳ ಚಲೋ ಐತ್ರಿ. ಯಾಕಂದ್ರ ನಾವು ಈಗ ನೋಡಿದ ಮೂವಿ ಬೆಂಕಿ ಐತ್ರಿ. ಎಲ್ಲಾ ಕನ್ನಡ ಅಭಿಮಾನಿಗಳು ಬಂದ್ ಮೂವಿ ನೋಡ್ರಿ. ಬೆಂಗಳೂರಾಗ ನಾವು ಬೆಳಗಾವಿ ಇಲ್ಲಿ ನೋಡಕ್ ಬಂದೆವು. ಮೂವಿ ಏಕದಮ್ ಏಕ್ ನಂಬರ್ ಐತ್, ಮಸ್ತ್ ಐತ್ರಿ. ಎಲ್ಲರೂ ಬರ್ರಿ. ಜೈ ಡಿ ಬಾಸ್. ತುಂಬಾ ಚೆನ್ನಾಗಿದೆ ಫಿಲಮ್. ಅವ್ರ ಆಕ್ಟಿಂಗ್ ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ. ಮತ್ತೆ ಫಾರಿನ್ ಡ್ರೆಸ್ಸಸ್ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ ಬಾಸ್ ಮೂವಿ ಹೆಂಗೆ ಇದ್ರು ನೋಡ್ತೀವಿ, ಸೂಪರ್ ಆಗೇ ಇರುತ್ತೆ. ಜೈ ಡಿ ಬಾಸ್. ಅಷ್ಟಂತೂ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ನಮ್ ಬಾಸ್ ಇಲ್ಲ ಅಂದ್ರೂ ಹಬ್ಬ ತರ ಮಾಡಿದ್ದಾರೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಯಾರು ಪಿಕ್ಚರ್